ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಭಾಳ ಜನನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಕಾರಿ ಓನರ್ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದಾರೆ, ಅವನು ಹುಡುಕಾಟ ಮಾಡ್ತಾ ಇದ್ದಾರೆ. ಸೊ ಎಲ್ಲನೂ ಕೂಡ 1 ಅಥವಾ 2 ದಿನದಲ್ಲಿ ಹೊರಗಡೆ ಬರ್ತದೆ. ಅದಾದಮೇಲೆ ಕಾಂಗ್ರೆಸ್ ನೀತಿ ಥರ ನಾವೇನು ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋದು, ಅವ್ರು ಓಟ್ ಹಾಕ್ತಾರೆ ಅಂತ ಅವ್ರ ಮೇಲೆ ಗುಂಡು ಹಾಕದೇ ಇರೋದು, ಆ ಥರದ್ದೇನು ಮಾಡಲ್ಲ ಬಿ ಜೆ ಪಿ ದೇಶ ವಿರೋಧಿಗಳನ್ನು ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೈತೆ. ಕಾಂಗ್ರೆಸ್ ಅವರು ಅವ್ರಿಗೆ ಬಿರಿಯಾನಿ ಕೊಟ್ಟು ಕಳಿಸ್ತಾ ಇದ್ರು, ನಾವು ಅವ್ರಿಗೆ ಗುಂಡು ಕೊಡ್ತಾ ಇದ್ದೀವಿ, ಗುಂಡಿನ ಏಟುಗಳು ಕೊಡ್ತಾ ಇದ್ದೀವಿ, ಅಷ್ಟೇ ಡಿಫ್ರೆನ್ಸ್. ಅವ್ರು ಬಿರಿಯಾನಿ ಕೊಡ್ತಾರೆ, ನಾವು ಗುಂಡುಗಳನ್ನು ಕೊಡ್ತೀರಿ. ಅವ್ರಿಗೆ ಅದೇ ಗುಂಡುಗಳನ್ನು ಹಾಕಿದ್ದಾರೆ ನಮ್ಮಲ್ಲಿ. ಓಟ್ ಆದ್ಮೇಲೆ ಆದಂತ ಬಂಧನ, ಶಂಕಿತರು ಇವರೆಲ್ಲರೂ ಕೂಡ ವಿದ್ಯಾವಂತರು. ದೇಶದಲ್ಲಿ ಹೊಸ ಒಂದು ಆತಂಕ ಶುರುವಾಗಿ ವೈಟ್ ಕಾಲರ್ ಟೆರರಿಸಂ ಅನ್ನುವಂಥ ಒಂದು ಹೊಸ ಆತಂಕ ಶುರುವಾಗಿದೆ. ಅದೇ ವೈಟ್ ಕಾಲರ್ ನಕ್ಸಲರು, ನಗರ ನಕ್ಸಲರು ಐತಲ್ಲ, ನಗರ ನಕ್ಸಲರನ್ನ ಕೆಲವರು ಅವರಲ್ಲ ಈಗ, ಅದೇ ಥರ ಇವರನ್ನು ಕೂಡ ವೈಟ್ ಕಾಲರ್ ಟೆರರಿಸ್ಟ್. ಇವರು ವೈಟ್ ಕಾಲರ್ ಟೆರರಿಸ್ಟ್ಗಳು. ಮುಖವಾಡ, ವಿದ್ಯಾವಂತರ ಮುಖವಾಡ ಹಾಕೊಂಡು, ಡಾಕ್ಟ್ರು ಅಂದ್ರೆ ಅವ್ರ ಮನೆಗೆ ಯಾರು ವೆಪನ್ಗಳಿಟ್ರೆ, AK-47 ಇಟ್ಟರೆ ಜನಕ್ಕೆ ಡೌಟೇ ಬರೋದು, ಅವ್ನು ಡಾಕ್ಟ್ರಪ್ಪ, ಅವ್ನು ಒಳ್ಳೇನು, ಡಾಕ್ಟ್ರು ಅಂದ್ರೆ ಒಳ್ಳೇನು ಅಂತ. ಈ ಕಳ್ಳರು ಇರ್ತಾರೆ, ಭಯೋತ್ಪಾದಕರು ಇರ್ತಾರೆ ಅಂತ ಗೊತ್ತಾಗಿರೋದೇ ಇವಾಗ.